my dear students. I welcome you to SP English Educate. Students, in this session, I am going to discuss about the remaining part of the lesson that around a medicinal creeper, written by ಪೂರ್ಣಚಂದ್ರ ತೇಜಸ್ವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, SP ಇಂಗ್ಲಿಷ್ ಎಜುಕೇರ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಎಂಬ ಪಾಠದ ಉಳಿದ ಭಾಗವನ್ನ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಸೊ ದೆನ್ ವೈ ಆರ್ ಯು ಆಸ್ಕಿಂಗ್ ಮೀ ಟು ಟ್ರೈ? ಸೊ ರೈಟರ್ ಅವರು ಕೇಳ್ತಾರೆ, ನನ್ನನ್ನು ಯಾಕೋ ಆ ಥರದೆಲ್ಲ ಪ್ರಯತ್ನ ಮಾಡಲಿಕ್ಕೆ ಕೇಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಸೊ ಅದನ್ನ ಮಾರ ರಿಪ್ಲೈ ಕೊಡ್ತಾನೆ, ಉತ್ತರವನ್ನು ಕೊಡ್ತಾನೆ, ಬಿಕಾಸ್ ಯು ಆರ್ ಒನ್ ಆಫ್ ಹೂ ಈಸ್ ಅಕ್ಯೂಸಿಂಗ್ ಮೀ ಆಫ್ ಲೈಯಿಂಗ್. ಸೊ ನೀವೊಬ್ಬರೇ ನನ್ನನ್ನು ಆರೋಪಿಸ್ತಾ ಇದ್ದೀರಿ, ನಾನೊಬ್ಬ ಸುಳ್ಳುಗಾರ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಹಾಗಾಗಿ ನೀವು ಅದನ್ನ ಟ್ರೈ ಮಾಡ್ರಿ ಅಥವಾ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇರ್ತಾನೆ. ರೈಟರ್ ಅವ್ರು ಕೇಳ್ತಾರೆ, ಸಪೋಸ್ ಯು ಕಮ್ ಅಪಾನ್ ಒನ್ ದ್ಯಾಟ್ ಯು ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಯೂತ್. ಸೊ ಆ ಥರದೆಲ್ಲ ನೀನು ಗಿಡಮೂಲಿಕೆಗಳನ್ನು ನೀನೇ ಪ್ರಯತ್ನ ಮಾಡಿದೆ ಅಂತ ಹೇಳಿ ಬಂದಾಗ, ಸೊ ನಿನ್ನ ಒಂದು ಯೌವನ ಸ್ಥಿತಿ ಏನಾಗುತ್ತಾ, ಸೊ ಮರಳಿ ಬರ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾನೆ. ಸೊ ಹಿ ಈಸ್ ಗೋಯಿಂಗ್ ಟು ರಿಪ್ಲೈ ಟು ದ ರೈಟರ್, ಐ ಡೋಂಟ್ ಇವನ್ ವಾಂಟ್ ದ್ಯಾಟ್. ಸೊ ನನಗೆ ಆ ಥರದ್ದೇನು ಬೇಕಾಗಿಲ್ಲ. ಸೊ ಇಫ್ ಐ ಬಿಕಮ್ ಅ ಯಂಗ್ ಐ ವಿಲ್ ಹ್ಯಾವ್ ಟು ಮ್ಯಾರಿ ಅಗೇನ್. ಸೊ ನಾನು ಒಂದ್ ವೇಳೆ ಹೆಂಗಾಗಿದ್ದ ಅಂತ ಹೇಳಿದ್ರೆ, ಸೊ ಯೌವನ ಸ್ಥಿತಿ ಬಂದ ಅಂತ ಹೇಳಿದ್ರೆ ಮತ್ತೊಂದ್ಸಲಿ ನಾನು ಮದುವೆ ಆಗ್ಬೇಕಾಗತ್ತಾ ಅಂತ ಹೇಳ್ತಾ ನಗೆ ಚಟಕಿಯನ್ನ ಹಾರಿಸ್ತಾನೆ. ಲೆಟ್ ದ್ಯಾಟ್ ಬಿ, ಬಟ್ ಡೋಂಟ್ ಥಿಂಕ್ that such a plant does not exist in our forest. ಸೊ ಅದನ್ನೆಲ್ಲ ಬಿಟ್ಬಿಡ್ರಿ. ಬಟ್ ಆದ್ರೆ ಒಂದೇನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಒಂದು ಕಾಡಿನಲ್ಲಿ ಆ ತರದ್ ಯಾವುದು ಏನು ಪ್ಲಾಂಟು ನಮ್ಮ ಕಾಡಲ್ಲಿ ಅಸ್ತಿತ್ವದಲ್ಲಿಲ್ಲ ಅಂತ ಹೇಳಿ ಹೇಳ್ತಾನೆ. ಸೊ ಹಿ ಸೆಡ್ ಅಂಡ್ ಟೋಲ್ಡ್ ಮೀ ಅನದರ್ ಸ್ಟೋರಿ. ಸೊ ಅದನ್ನೆಲ್ಲ ಹೇಳಿದಾದ್ಮೇಲೆ ಮತ್ತೊಂದು ಕಥೆಯನ್ನ ನಿರೂಪಕರಿಗೆ ಹೇಳ್ತಾ ಹೋಗ್ತಾನೆ ಮಾರ. ಲಾಂಗ್ ಎಗೋ ಮಾರ ಅಂಡ್ a friend of his laid a trap and caught a barking deer. ಸೊ ಒಂದ್ ದಿವಸ ಏನಾಗುತ್ತಾ ಅಂತ ಹೇಳಿದ್ರೆ, ಹಲವು ದಿನಗಳ ನಂತರ ಮಾರ ಮತ್ತು ಆತ ಫ್ರೆಂಡು ಏನಾಗಿರ್ತಾರೆ, ಇಬ್ರು ಜೊತೆಗೂಡಿ ಒಂದು ಕಾಡಲ್ಲಿ ಏನ್ ಮಾಡ್ತಾರೆ, ಬಲೆಯನ್ನ ಹಾಕ್ತಾ ಇರ್ತಾರೆ, ಕಾಡು ಕುರಿಯನ್ನ ಹಿಡಿತಾ ಇರ್ತಾರೆ ಅಂತ. ಸೊ ಆ ಕಾಡು ಕುರಿಯನ್ನ ಅವರು ತಗೊಂಡಿರ್ತಾರೆ. ಆಸ್ ದೇ ಹ್ಯಾಡ್ ಡಿವೈಡೆಡ್ ಇಟ್ ಈಕ್ವಲಿ ಬಿಟ್ವೀನ್ ದೆಮ್. ಸೊ ಅವರಿಬ್ರು ಏನ್ ಮಾಡಿರ್ತಾರೆ, ಅದನ್ನ ತಗೊಂಡು ಇಬ್ರು ಸಮವಾಗಿ ಏನ್ ಮಾಡಿರ್ತಾರೆ, ಹಂಚ್ಕೊಳ್ತಾ ಇರ್ತಾರೆ ಅಂತ. They took it near to the stream, skinned it, cleaned it and divided the meat. ಸೊ ಅವ್ರೇನ್ ಮಾಡ್ತಾರೆ, ಆ ಕಾಡು ಕುರಿ ಏನು ಇಬ್ರು ಸಮಪಾಲನ್ನ ಭಾಗವಾಗಿ ಮಾಡ್ಕೊಂಡು ಸೊ ಹಂಚ್ಕೊಳ್ತಾರಲ್ರಿ, ಅದನ್ನ ತಗೊಂಡು ಸಮೀಪದಲ್ಲಿರ್ತಕ್ಕಂಥ ಹೊಳೆ ಕಡೆ ಹೋಗ್ತಾರೆ. ಸೊ ಹೊಳೆ ಕಡೆ ಹೋಗಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅದರ ಸ್ಕಿನ್ ಅನ್ನ ತೆಗೆದು ಬಿಡ್ತಾರೆ. ಸೊ ಅದನ್ನ ಸ್ವಚ್ಛವಾಗಿ ತೊಳೆದು ಬಿಡ್ತಾರೆ. ಸೊ ಅದಾದ್ಮೇಲೆ ಅವರಿಗೆ ಬಂದಿರತಕ್ಕಂಥ ಮಾಂಸದ ಏನ್ ಮುದ್ದೆ ಇರುತ್ತದೋ ಅದನ್ನ ಏನು ಭಾಗವಾಗಿ ತಗೊಂಡಿರ್ತಾರೆ. ಜೊತೆಗೆ ದೇ ವ್ರಾಪ್ ದೇರ್ ಪೊಸಿಷನ್ಸ್ ಇನ್ ಸಮ್ ಲೀವ್ಸ್ ಅಂಡ್ ಬ್ರಾಡ್ ದೆಮ್ ಹೋಮ್. ಸೊ ಅವ್ರವ್ರಿಗೆ ಎಷ್ಟೆಷ್ಟು ಬಂದಿತ್ತೋ ಅದನ್ನ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿರ್ತಕ್ಕಂಥ ಕೆಲವು ಎಲೆಗಳಿಂದ ಏನ್ ಮಾಡಿರ್ತಾರೆ, ಅದನ್ನ ಸುರುಳಿ ಸುತ್ತಿ ಕವರ್ ಮಾಡ್ಬಿಡ್ತಾರೆ, ಮುಚ್ತಾ ಇರ್ತಾರೆ ಅಂತ. ಸೊ ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ಸೊ ಮಾರನ ಮನೆಯಲ್ಲಿ ಅವನ ಹೆಂಡತಿ ಆಗಿರ್ತಕ್ಕಂಥವಳು ಸೊ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರ್ತಾಳೆ ಅಂತ. ದೇ ಪ್ರಿಪೇರ್ಡ್ ದ ಮಸಾಲಾಸ್ ವಿತ್ ಸ್ಪೈಸಸ್, ಪುಟ್ ದ ವಾಟರ್ ಟು ಬಾಯ್ಲ್ ಅಂಡ್ ಓಪನ್ ದ ಪ್ಯಾಕೆಟ್ ಟು ಟೇಕ್ ಔಟ್ ದ ಮೀಟ್. ಸೊ ಏನ್ ಮಾಡಿರ್ತಾಳೆ ಅಂತ ಹೇಳಿದ್ರೆ, ಮಾರನ ಹೆಂಡತಿ ಸೊ ಆ ಒಂದು ಏನು ಅಡಿಗೆ ಮಾಡ್ಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೊಂಡು ಸೊ ಮಸಾಲೆಗಳನ್ನ ಅರಿತಾ ಇರ್ತಾಳೆ. ಸೊ ಅದರದೆಲ್ಲ ರೆಡಿ ಮಾಡ್ಕೊಂಡು ನೀರನ್ನ ಕುದಿಲಿಕ್ಕೆ ಇಟ್ಟಿರ್ತಾಳೆ. ಸೊ ಯಾವಾಗ ಅದನ್ನ ಆ ಒಂದು ಮಾಂಸವನ್ನ ತೆಗಿಲಿಕ್ಕೆ ಹೋಗ್ತಾ ಇರ್ತಾಳೆ. ದ ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್, ಬಹಳ ಆಶ್ಚರ್ಯಕರ ಸಂಗತಿಗಳು ಅವಳನ್ನ ಎದುರಾಗ್ತಾ ಇರ್ತವು ಅಂತ. ಇನ್ಸ್ಟೆಡ್ ಆಫ್ ಮೀಟ್ ದೇರ್ ವಾಸ್ ಅ ಲೈವ್ ವೈಲ್ಡ್ ಬಗ್. ಸೊ ದ ಮೂಮೆಂಟ್ ಇಟ್ ವಾಸ್ ಮಾರ, ಇಟ್ ಜಂಪ್ಡ್ ಅಪ್ ಅಂಡ್ ran out of his house. ಸೊ ಅಲ್ಲೇನಾಗುತ್ತಾ ಅಂತ ಹೇಳಿದ್ರೆ, ಮಾಂಸದ ಬದಲಾಗಿ ಏನಾಗಿರುತ್ತೆ ಅಲ್ಲಿ, ಸೊ ಜೀವಂತವಾಗಿರ್ತಕ್ಕಂತಹ ಕಾಡು ಕುರಿಯನ್ನ ಕಾಣ್ತಾ ಇರ್ತೀವಿ. ಸೊ ಇಟ್ ಈಸ್ ದ ಬಾರ್ಕಿಂಗ್ ಡೀರ್, ನಥಿಂಗ್ ಬಟ್ ದ ವೈಲ್ಡ್ ಬಗ್. ಸೊ ಬಾರ್ಕಿಂಗ್ ಡೀರ್ ಅಂದ್ರೂ ಒಂದಾನ, ಸೊ ಏನು ವೈಲ್ಡ್ ಬಗ್ ಅಂದ್ರೂ ಒಂದಾನ. ಸೊ ಅಲ್ಲಿ ಮಾಂಸದ ಬದಲಾಗಿ ಏನು ಸಿಗುತ್ತಾ ಅವರಿಗೆ ಕಾಣಿಸ್ತದೆ, ಬಾರ್ಕಿಂಗ್ ಡೀರ್ ಕಾಣಿಸ್ತದೆ. ಜೀವಂತವಾಗಿರ್ತಕ್ಕಂಥ ಕಾಡು ಕುರಿಯಲ್ಲಿ ಅವರಿಗೆ ಗೋಚರಿಸ್ತಾ ಇರ್ತದೆ. ಆ ಕಾಡು ಕುರಿ ಚಂಗನೆ ಅಲ್ಲಿಂದ ಹಾರಿ ಹೊರಗಡೆ ಹೋಗ್ಬಿಡುತ್ತಾ. ಸೊ ಅದನ್ನ ಕಂಡ ಮಾರ ಅದನ್ನ ಹಿಂಬಾಲಿಸ್ಕೊತಾ ಓಡೋಗ್ತಾ ಇರ್ತಾನೆ ಅಂತ. ವೆನ್ ಮಾರ ವಾಸ್ ಟ್ರೈಂಗ್ ಟು ಕ್ಯಾಚ್ ಇಟ್, ಸೊ ಆಸ್ ಯೂಸ್ವಲ್ ಮಾರಾಸ್ ವೈಫ್ ignorantly took the leaves and threw them into the fire. ಸೊ ಸರ್ವೇ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ನಮ್ಮ ತಾಯಂದ್ರೆ ಏನ್ ಮಾಡುತ್ತಾರೆ ಅಂತ ಹೇಳಿದ್ರೆ, ಸೊ ಕಿರಾಣಿ ಅಂಗಡಿಯಿಂದ ಏನಾದ್ರೂ ವಸ್ತುಗಳನ್ನ
ತಗೊಂಡ್ ಬಂದಾಗ ವೇಸ್ಟ್ ಪದಾರ್ಥಗಳನ್ನ ಏನ್ ಮಾಡಿರ್ತಾರೆ, ಒಲೆಯಲ್ಲಿ ಹಾಕಿ ಸುಟ್ ಬಿಡುವಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು. ಅದೇ ತರ ಏನ್ ಮಾಡಿರ್ತಾರೆ, ಮಾರನ ಹೆಂಡತಿ ಏನು ಕಾಡು ಕುರಿ ಏನು ಮಾಂಸದ ಮುದ್ದೆ ಕವರ್ ಮಾಡ್ಕೊಂಡು ಬಂದಿದ್ರಲ್ರಿ ಆ ಎಲೆಯನ್ನ, ಸೊ ಇಗ್ನೋರೆಂಟ್ಲಿ ಅವನೇನ್ ಮಾಡಿರ್ತಾಳೆ ಅಂತ ಹೇಳಿದ್ರೆ ಅರಿವಿಲ್ದೇನೆ ಅದನ್ನ ಸುಟ್ಟು ಹಾಕ್ಬಿಡ್ತಾಳೆ, ಒಲೆಯಲ್ಲಿ ಹಾಕ್ಬಿಡ್ತಾಳೆ ಅಂತ. ವೆನ್ ಐ ಹರ್ಡ್ ದಿಸ್ ಸ್ಟೋರಿ ಐ ವಾಸ್ ಸ್ಪೀಚ್ಲೆಸ್ and I did not ask Mara for any elaboration or explanation because this was the height of ಇನ್ವೆಂಟಿವ್ ಜೀನಿಯಸ್. ಸೊ ಈ ತರದೆಲ್ಲಾ ಸ್ಟೋರಿಗಳನ್ನ ಕೇಳ್ಕೊಂತ ಹೋದ್ರೆ ರೈಟರ್ ಹೇಳ್ತಾರೆ, ನನಗೆ ಮಾತೇ ಬರಲಿಲ್ಲ, ಮೂಕ ಪ್ರೇಕ್ಷಕನಂತೆ ಕಾಣ್ತಾ ಇತ್ತು ಅಂತ ಹೇಳ್ತಾ ಇರ್ತಾನೆ. ಸೊ ಅದಾದ ಬಳಿಕ ನಾನು ಯಾವುದೇ ವಿವರಣೆಗಳನ್ನ ಅವನನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ, ಸೊ ಮಾರನ ವಿಚಾರಗಳು ಸೃಜನಾಶೀಲ ಪ್ರತಿಭೆಯನ್ನ ತೋರಿಸ್ಕೊಡ್ತಾ ಇತ್ತು, ಅವನ ವಿಚಾರಕ್ಕೆ ಮೀರಿ ಆ ಒಂದು ಕಥೆಗಳನ್ನ ಹೇಳ್ತಾ ಹೋಗ್ತಾ ಇದ್ನು ಅಂತ. ಇಟ್ ಈಸ್ ನೋ ವಂಡರ್ that the white man of the Hulihindalu was prepared to give away his entire estate in exchange for these wonder plants. ಸೊ ಈ ತರದ ನನಗೆ ಯಾವುದೋ ಆಶ್ಚರ್ಯ ಅನ್ಸಲಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಒಂದು ಸಣ್ಣ ಎಲೆಗೋಸ್ಕರ ಹುಲಿಹಿಂಡಲಿರ್ತಕ್ಕಂಥ ಡಾಕ್ಟರ್ ಏನು ವೈಟ್ ಮ್ಯಾನ್ ಅಂತ ಇಂಗ್ಲಿಷ್ ಮ್ಯಾನ್ ಅಂತ ಹೇಳ್ತೀವಲ್ರಿ, ಸೊ ಅವರು ಇಡೀ ಅವರ ಒಂದು ಪ್ರಾಪರ್ಟಿನೇ ಕೊಡ್ಲಿಕ್ಕೆ, ಎಂಟೈರ್ ಸ್ಟೇಟ್ ಅನ್ನೇ ಕೊಡ್ಲಿಕ್ಕೆ ರೆಡಿ ಆಗಿದ್ದ ಅಂತ ಹೇಳಿದ್ರೆ, ತಯಾರಾಗಿದ್ದ ಅಂತ ಹೇಳಿದ್ರೆ ಇದು ಯಾವ ದೊಡ್ಡ ಲೆಕ್ಕ ಇಲ್ಲ ಅಂತ ಹೇಳ್ತಾ ಇರ್ತಾರೆ ರೈಟರ್ ಅವರು. Now it has been a long time since I sold that estate and Mara is also dead and gone. So ಹಲವು ವರ್ಷಗಳ ನಂತರ ನಾನು ಕೂಡ ಏನ್ ಮಾಡಿದ್ದೆ, ನನ್ನ ಎಸ್ಟೇಟ್ ಅನ್ನ ಮಾರ್ಬಿಟ್ಟಿದೆ. ಸೊ ಅದಾದ್ಮೇಲೆ ಮಾರನು ನಮ್ ಜೊತೆಗಿರ್ಲಿಲ್ಲ, ಅವನು ಹೋಗ್ಬಿಟ್ಟ ಅಂತ ಹೇಳ್ತಾ ಇರ್ತಾನೆ. ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಮಿಸ್ ಆಲ್ ಆಫ್ ಮಾರ ಸ್ಟೋರೀಸ್ ಆಸ್ ಎ ಬಂಕಮ್. ಸೊ ಆದ್ರೂ ಕೂಡ ಏನಾಗುತ್ತಾ ಅಂತ ಹೇಳಿದ್ರೆ ಮಾರನ ಒಂದು ಕಥೆಗಳೆಲ್ಲವೂ ಕೂಡ ಪೊಳ್ಳು ಮಾತಿನಿಂದ, ಟಕ್ಕು ಮಾತುಗಳಿಂದ ಇರತಕ್ಕಂಥದ್ದು ಅಂತ ಹೇಳಿ ಯಾವತ್ತೂ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸೊ ಸಮ್ ಲಿಟಲ್ ಡೀಟೇಲ್ಸ್ ರಿಮೇನ್ ಟು ಬಾದರ್ ಯುವರ್ ಕಾನ್ಸಿಯಸ್. ಸೊ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ ಹಲವು ಅತ್ಯಲ್ಪ ಏನು ಕಥೆಗಳು ಅವ್ರನ್ನ ಅವಾಗವಾಗ ಆತ್ಮಸಾಕ್ಷಿಗೆ ತೊಂದರೆಯನ್ನ ಕೊಡ್ತಾ ಇದ್ವು ಅಂತ. ದ ಟೋಟಲ್ ಡಿಸ್ಇಂಟ್ರೆಸ್ಟ್ ದಟ್ ಮಾರಾ ಶೋನ್ in trying to argue with us or convince us for that matter to lie or tell the truth continues to bother. ಅವ್ರು ಹೇಳ್ತಾ ಇರ್ತಾರೆ, ಇಂಥ ಕಥೆಗಳನ್ನು ನಂಬಬೇಕು ಬಿಡಬೇಕು ಎಂಬ ಒಂದು ತೇಜಸ್ವಿ ಅವರ ಗೊಂದಲಕ್ಕೀಡಾಗುತ್ತಾರೆ ಅಂತ. ಸೊ ಕಥೆಗಳು ಕಾಲ್ಪನಿಕವಿರಲಿ, ಸುಳ್ಳಿರ್ಲಿ, ಸತ್ಯವಿರಲಿ, ಮಾರನ ಕಥೆಗಳು ಮಾರ್ಮಿಕವಾಗಿವೆ ಅಂತ ಹೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ ಅಂತ. After a long time, Mara's medicinal creeper was back in news. This time, I saw Appanna tying it to nearby tree. I asked him whether he knew its uses. ಸೊ ಒಂದ್ ದಿವಸ ಹಲವು ವರ್ಷಗಳ ನಂತರ ಏನಾಗುತ್ತಾ ಅಂತ ಹೇಳಿದ್ರೆ ಮಾರನ ಒಂದು ಮೆಡಿಸಿನಲ್ ಕ್ರೀಪರ್ ಅಂತ ಹೇಳ್ತೀವಲ್ಲ, ಏನು ಔಷಧಿಯ ಬಳ್ಳಿ ಒಂದ್ ದಿವಸ ನ್ಯೂಸ್ ಅಲ್ಲಿ ಬರುತ್ತಾ ಅಂತ. ಅದೇ ಸಂದರ್ಭದಲ್ಲಿ ಅಪ್ಪಣ್ಣ ಎನ್ನುವಂತ ವ್ಯಕ್ತಿ ಏನ್ ಮಾಡಿರ್ತಾನೆ, ಯಾವ ತರ ಮಾರ ಆ ಬಳ್ಳಿಯನ್ನ ಸಿಕ್ಕಾಗ ಸಮೀಪದಲ್ಲಿರ್ತಕ್ಕಂಥ ಮರಗಳಿಗೆ ಕಟ್ತಾ ಇರ್ತೀನೋ, ಸುತ್ತುವರೆದು ಕಟ್ಟಿರ್ತೀನೋ, ಅದೇ ತರ ಅಪ್ಪಣ್ಣ ಕೂಡ ಏನ್ ಮಾಡ್ತಿದ್ದ, ಸಮೀಪದಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಅದನ್ನ ಸುತ್ತುವರೆದು ಕಟ್ತಾ ಇದ್ದ ಅಂತ. ಸೊ ಅದನ್ನ ಕಂಡ ರೈಟರ್ ಅವರು ಅವನನ್ನ ಕೇಳ್ತಾರೆ, ಐ ಆಸ್ಕ್ ಹಿಮ್ ವೆದರ್ ಹಿ ನೀವ್ ಇಟ್ಸ್ ಯೂಸಸ್. ನಿನಗೆ ಈ ತರದ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ ಕೇಳ್ತಾ ಹೋಗ್ತಾರೆ. He did not know. He believed if you squeeze the juice of these leaves, milk become hard, he said. So ಇವನಿಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಂಡು ಮತ್ನು ಕೇಳ್ತಾರೆ, ಏನು ಅಂತ ಹೇಳಿದ್ರೆ ಅವನು ಹೇಳ್ತಾ ಇರ್ತಾನೆ, ಅವನು ನಂಬಿದಂತೆನೆ ನಾನು ನಂಬಿದಂತೆ. ಸೊ ಒಂದ್ ವೇಳೆ ಇದರ ಒಂದು ಏನು ರಸವನ್ನ ನೀವು ಹಾಲಿನಲ್ಲಿ ಹಿಂಡಿದ್ದೆ ಆದ್ರೆ ಅದು ಏನಾಗಿಡುತ್ತಾ, ಸೊ ಹಾಲು ಗಟ್ಟಿ ಆಗ್ಬಿಡತ್ತಾ ಅಂತ ಹೇಳ್ತಾ ಹೋಗ್ತಾನೆ. I thought that probably the leaf of this creeper must be sour. ಸೊ ರೈಟರ್ ಹೇಳ್ತಾರೆ, ಬಹುಶಃ ನನ್ನ ಒಂದು ಅನುಭವದ ಪ್ರಕಾರ ನೋಡ್ಬೇಕಾದ್ರೆ ಒಂದ್ ರೀತಿಲಿ ಈ ಒಂದು ಎಲೆಗಳಲ್ಲಿ ಏನಾಗಿದೆ, ಆ ಒಂದು ಹುಳಿ ಅಂಶ ಅಡಗಿರುವಂತದ್ದು, ಹಾಗಾಗಿನೇ ಆ ಹಾಲು ಗಟ್ಟಿ ಆಗಿರ್ಬೋದು ಅಂತ ಕೇಳ್ತಾ ಹೋಗ್ತಾರೆ. When you squeeze something sour into milk, it spoils and curdles. I thought this was being mistaken for hardening of milk. I asked Appanna, have you seen it happen? ಸೊ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ ಈ ಒಂದು ಹುಳಿಯಾಗಿರ್ತಕ್ಕಂಥ ಹುಳಿ ಅಂಶವನ್ನ ಆಗಿರ್ತಕ್ಕಂಥ ಯಾವುದೇ ಎಲೆಗಳನ್ನ ನಾವು ಹಾಲಿನಲ್ಲಿ ಏನು ಹಾಕಿದ್ದೆ ಆದ್ರೆ ಅಲ್ಲಿ ಏನಾಗುತ್ತಾ, ಅದು ಹಾಳಾಗಿ ಏನಾಗುತ್ತಾ, ಮೊಸರಾಗ್ಲಿಕ್ಕೆ ಪ್ರಯತ್ನವಾಗ್ತದೆ ಏನು ಅಂತ ಹೇಳ್ತಾ ಹೋಗ್ತಾರೆ. ಐ ಥಾಟ್ ದಿಸ್ ವಾಸ್ ಬೀಯಿಂಗ್ ಮಿಸ್ಟೇಕನ್ ಫಾರ್ ಹಾರ್ಡನಿಂಗ್ ಆಫ್ ಮಿಲ್ಕ್. ಐ ಆಸ್ಕ್ ಅಪ್ಪಣ್ಣ, ಹ್ಯಾವ್ ಯು ಸೀನ್ ಇಟ್ ಹ್ಯಾಪನ್? ಸೊ ಈ ತರದೆಲ್ಲ ನೀನು ನೋಡಿದೀನು ಅಂತ ಆ ರೈಟರ್ ಅವರು ಅಪ್ಪಣ್ಣನಿಗೆ ಕೇಳ್ತಾ ಇರ್ತಾರೆ. ದಟ್ ಈಸ್ ವಾಟ್ ಪೀಪಲ್ ಸೇ,
ವೇರ್ ಐ ಕ್ಯಾನ್ ಫೈಂಡ್ ಮಿಲ್ಕ್ ಫಾರ್ ಆಲ್ ಸಚ್ ಎಕ್ಸ್ಪೆರಿಮೆಂಟ್ಸ್, ಹಿ ರಿಪ್ಲೈಡ್. ಸೊ ಜನರು ಹೇಳಿದ್ದನ್ನು ನಾನು ಕೇಳಿದೆ, ಸೊ ಆ ಥರದ್ದೆಲ್ಲ ಮಾಡಲಿಕ್ಕೆ ನನಗೆ ಹಾಲೆಲ್ಲಿ ಸಿಗುತ್ತಾ ಅಂತ ಹೇಳ್ತಾ ಹೋಗ್ತಾನೆ. ಈಸ್ ದೇರ್ ಎನಿ ಬೇಸಿಸ್ ಫಾರ್ ದ ಸ್ಟೋರೀಸ್ that are spread about these plants and herbs? ಸೊ ಈ ತರ ಒಂದು ಗಿಡಮೂಲಿಕೆಗಳ ಬಗ್ಗೆ ಮತ್ತು ಔಷಧೀಯ ಬಳ್ಳಿಗಳ ಬಗ್ಗೆ ಯಾವುದಾದ್ರೂ ತಳಹದಿ ಇದೆಯಾ, ಮೂಲ ಇದೆಯಾ, ಬೇಸಿಸ್ ಇದೆಯಾ ಅಂತ ಕೇಳ್ತಾ ಹೋಗ್ತಾನೆ. ಐ ವಂಡರ್ಡ್ ವೆದರ್ ಐ ಶುಡ್ ಸ್ಕ್ವೀಸ್ ದ ಲೀವ್ಸ್ ಇನ್ ಟು ಮಿಲ್ಕ್ ಅಂಡ್ ಸಿ ವಾಟ್ ಹ್ಯಾಪನ್ಸ್. Instead of criticizing others for not knowing, I thought it would be better to check it out on my own. ಸೊ ಒಂದು ಹೆಂಗ ಅಂತ ಹೇಳಿದ್ರೆ, ನಾನೇ ಒಂದು ರೀತಿಲಿ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರೆ ಹೆಂಗಿರುತ್ತಾ, ಬೇರೆಯವರನ್ನ ಕ್ರಿಟಿಸೈಸ್ ಮಾಡೋದ್ರ ಬದಲಾಗಿ, ಬೇರೆಯವರನ್ನ ವಿಮರ್ಶೆ ಮಾಡೋದ್ರ ಬದಲಾಗಿ ನಾನೇ ಆ ಒಂದು ಎಲೆ ರಸವನ್ನ ಹಾಲಿನಲ್ಲಿ ಹಾಕಿ ಒಂದು ಪ್ರಯೋಗನ ಮಾಡಿದ್ರೆ ಹೆಂಗಿರುತ್ತಾ ಅನ್ನುವಂಥ ವಿಚಾರವನ್ನ ಅವರು ಮನಗಾಣ್ತಾ ಇರ್ತಾರೆ. ಐ ಪ್ಲಗ್ಡ್ ಸಮ್ ಲೀವ್ಸ್ ಫ್ರಮ್ ದ ಕ್ರೀಪರ್ ಅಂಡ್ ಟುಕ್ ದೆಮ್ ಟು ಮೈ ಫ್ರೆಂಡ್ ಚಂದ್ರು ಹೂ ಈಸ್ ಅ ಪ್ಲಾಂಟ್ ಪ್ಯಾಥಾಲಜಿಸ್ಟ್. ಸೊ ಅವ್ರು ಏನ್ ಮಾಡಿರ್ತಾರೆ, ರೈಟರು ಒಂದ್ ದಿವಸ ಕೆಲವು ಎಲೆಗಳನ್ನ ತಗೊಂಡು, ಆ ಬಳ್ಳಿಯ ಎಲೆಗಳನ್ನ ತಗೊಂಡು, ಸೊ ಅವನ ಗೆಳೆಯರಾಗಿರ್ತಕ್ಕಂಥ ಚಂದ್ರು ಕಡೆ, ಯಾರು ಏನು ಸಸ್ಯ ರೋಗ ತಜ್ಞರಿದ್ರಲ್ರಿ, ಚಂದ್ರು ಎನ್ನುವಂತ ವ್ಯಕ್ತಿಯ ಕಡೆ ತಗೊಂಡು ಹೋಗಿರ್ತಾರೆ ಅಂತ. ಐ ಟೋಲ್ಡ್ ಹಿಮ್ ವಾಟ್ ಐ ಹ್ಯಾಡ್ ಹರ್ಡ್ ಅಬೌಟ್ ದಿಸ್ ಪ್ಲಾಂಟ್. ಸೊ ಯಾವೆಲ್ಲ ವಿಚಾರಗಳು ರೈಟರ್ ಅವ್ರಿಗೆ ಗೊತ್ತಿತ್ತೋ ಅದನ್ನೆಲ್ಲ ಚಂದ್ರು ಅವರಿಗೆ ಹೇಳ್ತಾ ಹೋಗ್ತಾರೆ ಅಂತ. We decided to conduct the experiment and brought a liter of milk. ಸೊ ಈ ಥರದೆಲ್ಲ ಮಾಡಲಿಕ್ಕೆ, ನಾವು ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಒಂದು ರೀತಿಲಿ 1 ಲೀಟರ್ ಹಾಲನ್ನ ತಗೊಂಡ್ ಬಂದೆ, ಮತ್ತೆ ಈ ಥರದೆಲ್ಲ ಬಳ್ಳಿಗಳನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ದ ಅದರ್ ಸೈಂಟಿಸ್ಟ್ ಫ್ರೆಂಡ್ಸ್ ಲಾಫ್ಟ್ ಎಟ್ ಅಸ್. ಸೊ ಇದನ್ನೆಲ್ಲ ಕಂಡ ಅಲ್ಲಿರ್ತಕ್ಕಂಥ ಇತರ ಸೈಂಟಿಸ್ಟ್ ಏನು ಫ್ರೆಂಡ್ಸ್ ಗಳೇನಿರ್ತಾರೋ ಅವರೆಲ್ಲ ಇವನ ಒಂದು ವಿಚಾರಕ್ಕೆ ಅನುಗುಣವಾಗಿ, ಈ ರೈಟರ್ ಅವರ ವಿಚಾರಕ್ಕೆ ಅವ್ರು ಏನ್ ಮಾಡಿರ್ತಾರೆ, ನಕ್ ಬಿಡ್ತಾ ಇರ್ತಾರೆ, ಹಾಸ್ಯವನ್ನ ಮಾಡ್ತಾ ಇರ್ತಾರೆ ಅಂತ. They said that we were wasting a liter of good milk listening to all kinds of cock and bull stories. ಸೊ ಅವ್ರು ಹೇಳ್ತಾ ಹೋಗ್ತಾರೆ, ಈ ಒಂದು ಏನು ಪೊಳ್ಳು ಮಾತುಗಳು, ಏನು ಕಟ್ಟು ಕಥೆಗಳನ್ನ, ಈ ತರದೆಲ್ಲ ಮೂಢ ಸ್ಟೋರಿಗಳನ್ನ ಕೇಳ್ಕೊಂಡು ನಾವು ಅಮೂಲ್ಯವಾಗಿರ್ತಕ್ಕಂಥ ಏನು ಹಾಲುಗಳನ್ನ ನಾವು ಹಾಳು ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಎನ್ನುವಂತ ಮಾತುಗಳನ್ನ ರೈಟರ್ ಅವ್ರಿಗೆ ಹೇಳ್ತಾ ಹೋಗ್ತಾರೆ ಅಂತ. ಒನ್ಸ್ ವಿ ಹ್ಯಾಡ್ ಡಿಸೈಡೆಡ್ ಟು ಪ್ಲೇ ದ ಫೂಲ್ಸ್ ವಿ ಕುಡಂಟ್ ಕೇರ್ಲೆಸ್ ಅಬೌಟ್ ಅದರ್ಸ್ ಲಾಫ್ ಎಟ್. ಒಂದ್ಸಲಿ ನಾವು ಅದರ ಬಗ್ಗೆ ನಿರ್ಧಾರ ಮಾಡಿದ್ದೀವಿ ಪ್ರಯೋಗ ಮಾಡ್ಬೇಕಂತ ಹೇಳಿ, ನಾವು ಯಾರು ಎಷ್ಟೇ ಏನು ನೆಗೆಪಾಟಿಕೆ ಮಾಡಿದ್ರೆ, ಹಾಸ್ಯವನ್ನ ನಮ್ಮ ಮೇಲೆ ಮಾಡಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ದೆನ್ so we put the milk and leaves into a mixture and switched it on. ಸೊ ಅವ್ರೇನ್ ಮಾಡಿರ್ತಾರೆ, ರೈಟರ್ ಅವರು ಆ ಹಾಲನ್ನ ಹಾಕ್ತಾರೆ, ಅದ್ರ ಜೊತೆಗೆ ಕೆಲವು ಲೀವ್ಸ್ ಏನು ಆ ಒಂದು ಮಿಕ್ಸರ್ ಅಲ್ಲಿ ತಗೊಂಡು ಮಿಕ್ಸ್ ಮಾಡಿ ಆನ್ ಮಾಡ್ಬಿಡ್ತಾರೆ ಅಂತ. ಆಫ್ಟರ್ ದೇ ವರ್ ಥೊರಲಿ ಮಿಕ್ಸ್ಡ್ ವಿ poured it into the vessel. ಸೊ ಒಂದೇನಾಗುತ್ತಾ ಅಂತ ಹೇಳಿದ್ರೆ, ಆ ಮಿಕ್ಸರ್ ಇಂದ ತೆಗೆದು ಅವರು ಒಂದು ಪಾತ್ರೆಯಲ್ಲಿ ಆ ಹಾಲು ಮತ್ತೆ ಮಿಕ್ಸ್ ಆಗಿರ್ತಕ್ಕಂಥ ಏನು ಎಲೆಯ ಒಂದು ರಸವನ್ನ ಆ ಒಂದು ಪಾತ್ರೆಯಲ್ಲಿ ಬರ್ಕ್ಬಿಡ್ತಾರೆ ಅಂತ. ವಿ ವಾಚ್ಡ್ ಫಾರ್ ಸಮ್ ಟೈಮ್ಸ್ ಟು ಸಿ ವೆದರ್ ಇಟ್ ವುಡ್ ಬಿಕಮ್ ಕರ್ಡಲ್ ರಿಮೈನ್ ಆಸ್ ಇಟ್ ವಾಸ್. ಸೊ ಕೆಲವು ಸಮಯದವರೆಗೆ ಅವ್ರು ಏನ್ ಮಾಡಿರ್ತಾರೆ, ಅದನ್ನ ಕಾಯ್ತಾ ಹೋಗ್ತಾರೆ, ಅದು ಬದಲಾವಣೆ ಆಗ್ಬಹುದು ಅಥವಾ ಹಾಗೆ ಇರಬಹುದು ಅಂತ ಹೇಳಿ ವಿಚಾರವನ್ನ ಮಾಡ್ತಾರೆ. ನಥಿಂಗ್ ಹ್ಯಾಪನ್ ಫಾರ್ ಎ ಕಪಲ್ ಆಫ್ ಮಿನಿಟ್ಸ್. ಕೆಲವು ಸಮಯ ನಂತರ ನೋಡ್ತಾರೆ, ಅಲ್ಲಿ ಯಾವುದೇ ಬದಲಾವಣೆಗಳನ್ನ ಕಾಣೋದಿಲ್ಲ ಅಂತ, ಸೊ ಸಂಭವಿಸೋದಿಲ್ಲ ಅಂತ. ಜಸ್ಟ್ ಐ ಡಿಸೈಡೆಡ್ that we had indeed wasted a liter of milk. I touched it again. ಏನಾಗುತ್ತಾ ಅಂತ ಹೇಳಿದ್ರೆ, ನಾವು ಹಾಲು ವೇಸ್ಟ್ ಮಾಡ್ಬಿಟ್ಟೆ, ವಾಸ್ತವವಾಗಿ ನಿಜಕ್ಕೂ ನಾವು ಹಾಲನ್ನ ವೇಸ್ಟ್ ಮಾಡಿದ್ವೇನು ಅಂತ ಹೇಳಿ ಅವರು ಮನಗಾಣ್ತಾ ಇರ್ತಾರೆ ರೈಟರ್ ಅವರು. ಮತ್ತು ಕೂಡ ಏನ್ ಮಾಡಿರ್ತಾರೆ, ಅದನ್ನ ಮೊಟ್ಟಿ ನೋಡ್ತಾ ಇರ್ತಾರೆ ಅಂತ. ಸೊ ಇಟ್ ಹ್ಯಾಡ್ ಬಿಕಮ್ ಫೋರ್ಮ್ ಅಂಡ್ ರಬ್ಬರಿ. ವೆನ್ ವಿ ಇನ್ವರ್ಟೆಡ್ ದ ವೆಸಲ್ ದ ಹೋಲ್ ಥಿಂಗ್ ಫೆಲ್ ಔಟ್ ಲೈಕ್ ಅ ಮೌಲ್ಡೆಡ್ ಕ್ಯಾಸ್ಟ್. ಸೊ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ, ಕೆಲವು ಸಮಯದ ನಂತರ ಅವ್ರು ಅದನ್ನ ನೋಡಿದಾಗ ಅದು ಹೆಂಗಾಗ್ಬಿಡುತ್ತಾ ಅಂದ್ರೆ ರಬ್ಬರ್ ತರ ಕಾಣಿಸ್ತಾ ಇರ್ತದೆ, ಬಹಳ ರಬ್ಬರ್ ಗಟ್ಟಿಯಾಗಿ ಆಗ್ಬಿಡುತ್ತಾ ಅಂತ. ಸೊ ಅದನ್ನ ಕೆಳಗೆ ಹಾಕಿದಾಗ ಏನಾಗುತ್ತೆ, ಆ ವೆಸಲಿಂದ ತೆಗೆದು ಕೆಳಗೆ ಹಾಕಿದಾಗ ಅದು ಒಂದ್ ರೀತಿಲಿ ಹೊಯ್ದಂಗ ಆಗುತ್ತದೆ ಅಂತ. ಸೊ ಬಹಳ ಗಟ್ಟಿಯಾಗಿ ಹೊರ ಬಿದ್ದಿರುತ್ತದೆ ಅಂತ. ಸೊ ದಿಸ್ ಈಸ್ ದ story of Mara and what kind of the story will be there about the medicinal creeper. So dear students, remaining part will continue the next class. So thank you everyone.